ಹೇ ಗೈಸ್, ನಮಸ್ಕಾರ ಎಲ್ಲರಿಗೂ. ಸೊ ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಕಾಂಪ್ಟೌನ್ ಏರ್ ಕೂಲರ್ ಅನ್ಬಾಕ್ಸಿಂಗ್ ವಿಡಿಯೋಸ್. ಸೊ ಆ ವಿಡಿಯೋಗೆ ನಮಗೆ ಆಲ್ಮೋಸ್ಟು ರೆಸ್ಪಾನ್ಸು ಚೆನ್ನಾಗಿ ಸಿಕ್ಕಿದೆ, ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ. ಬಟ್ ಕೆಲವೊಬ್ಬರು ವ್ಯೂವರ್ಸು ಒಂದಿಷ್ಟು ಕ್ವಶನ್ಸ್ ಕೇಳಿದರು ಪ್ರಾಡಕ್ಟ್ಸ್ ಬಗ್ಗೆ. ಸೊ ಆಲ್ಮೋಸ್ಟ್ ಈ ಪ್ರಾಡಕ್ಟ್ನ ನಾವು ತೊಗೊಂಡ್ಬಿಟ್ಟು ಈಗ ಇಟ್ ವಿಲ್ ಅರೌಂಡ್ 15 to 20 days ಆಗಿದೆ ಪ್ರಾಡಕ್ಟ್ ತೊಗೊಂಡು. ಸೊ ವಿ ಹ್ಯಾವ್ ಡಿಸೈಡೆಡ್ ದ್ಯಾಟ್ ನಾವೇನು ಅಂದ್ಕೊಂಡ್ವಿ, ಸ್ವಲ್ಪ ಪ್ರಾಡಕ್ಟ್ ಬಗ್ಗೆ ಏನಾದರೂ ರಿವ್ಯೂ ಕೊಡೋಣ ಅಂತ. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸ್ವಲ್ಪ ಲಾಂಗ್ ಅನಿಸ್ಬೋದು ನಿಮಗೆ, ಬಟ್ ದಿಸ್ ಈಸ್ ವರ್ತ್. ಆ್ಯಕ್ಚುಲಿ ನಾನು ಏನು ಫೀಲ್ ಮಾಡೀನಿ ಪ್ರಾಡಕ್ಟ್ ಜೊತೆ, ಸೊ ಹೌ ಇಸ್ ದ ಸರ್ವಿಸ್ ಫ್ರಮ್ ದಿಸ್ ಪ್ರಾಡಕ್ಟ್, ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಸೊ ನಿಮ್ಮ ಮುಂದೆ ಎಲ್ಲ ನಾನು ಹೇಳ್ತೇನೆ. ಸೊ ಆ್ಯಕ್ಚುಲಿ ಇದು ಪ್ರಾಡಕ್ಟ್ ಬಗ್ಗೆ ಅಂತೂ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫ್ಲಿಪ್ಕಾರ್ಟ್ದು ಲಿಂಕ್ ಹಾಕ್ತೇನೆ, ಬೇಕಂದ್ರೆ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಪ್ರಾಡಕ್ಟ್ ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಪ್ರಾಡಕ್ಟ್ದು ಏನಿದೆ ಅಲ್ಲ ಇದು ಆ್ಯಕ್ಚುಲಿ 45 ಲೀಟ್ರದ್ದು ನಾನು ತೊಗೊಂಡಿದ್ದೆ. ಸೊ ಇನ್ನು ನೋಡ್ಬೋದು 45 ಲೀಟ್ರದ್ದು ಇದೆ ಇದು. ಓಕೆ, ಸೊ ಈ 45 ಲೀಟ್ರಲ್ಲಿ ಆಲ್ಮೋಸ್ಟ್ ನನಗೆ ನಾನು 45 ಲೀಟ್ರ್ ಫುಲ್ ಮಾಡಿದ್ರು ನನಗೆ ಏನಿಲ್ಲ ಅಂದರೂ ಇಟ್ ವಿಲ್ ಕಮ್ ಫುಲ್ ಡೇ. ಸೊ ನಾನು ನೈಟ್ ಒಂದು 8 hours ಅಷ್ಟೇ ನೆನಪಿಕೊಳ್ಳಿ, ಆಮೇಲೆ ಡೇದಲ್ಲಿ ಒಂದು 3-4 ಅವರ್ಸು ಆರಾಮಾಗಿ ಹೋಗುತ್ತೆ. ಓಕೆ, ಯು ಕ್ಯಾನ್ ಫಿಲ್ ಇಟ್ ಫುಲ್ಲಿ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಓಲ್ 10 to 12 hours ಐ ಥಿಂಕ್. ಸೊ ಆ ಥರ ನಿಮಗೆ ಸಿಗುತ್ತೆ. ಆಮೇಲೆ ನೀವು ಮಿನಿ ಅಂದರೆ ಇಷ್ಟೆಲ್ಲ ನಿಮ್ಮ ಮಾರ್ಕ್ ಇದು ವಾಟರ್ದು ಕಂಟೆಂಟ್ ತೋರಿಸುತ್ತೆ. ಸೊ ಮ್ಯಾಕ್ಸು, ಮೀಡಿಯಮು ಮತ್ತು ಮಿನಿಮಮ್ ಅಂತ. ಸೊ ಇದರಲ್ಲಿ ಗೆಸ್ ಮಾಡ್ಬೋದು. ಸೊ ಇದ್ರ ವೀಲ್ಸು ಕೆಲವೊಬ್ಬರು ಆ್ಯಕ್ಚುಲಿ ನಾನು ನೋಡಿದೆ, ಸೊ ವೀಲ್ಸ್ ಬಗ್ಗೆ ಕಮೆಂಟ್ ಹಾಕ್ತಿದ್ರು, ಬೇರೆ ಪ್ರಾಡಕ್ಟ್ ನೋಡಿದೆ ಕಾಂಪ್ಟೌನ್ದು. ಬಟ್ ವೀಲ್ಸದ್ದು ಚೆನ್ನಾಗಿದೆ, ವೀಲ್ಸದ್ದು ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ವೀಲ್ಸ್ ಸೆಟ್ಟಿಂಗ್ ಒಳಗೆ ಸ್ವಲ್ಪ ನೋಡಿ ಅವ್ರು ಸೆಟ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ವೀಲ್ಸ್ ಕರೆಕ್ಟಾಗಿ ಒತ್ತಬೇಕು ಅದನ್ನ, ಇಲ್ಲಾಂದರೆ ವೀಲ್ಸು ಓಪನ್ ಆಗಿಬಿಡುತ್ತೆ. ಸೊ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಈ ಪ್ರಾಡಕ್ಟಲ್ಲಿ ನಾನು ಫೀಲ್ ಮಾಡಿರೋದಂದರೆ, ಸೊ ದೇರ್ ಆರ್ 2 ವಿಂಡೋಸ್. ಸೊ 2 ವಿಂಡೋಸ್ ಇರೋದ್ರಿಂದ ಏರ್ ಥ್ರೋ ಆಗುವಂಥ 2 ವಿಂಡೋಸ್ನ ನಾವು ಯಾವ ಥರ ಯೂಸ್ ಮಾಡ್ಬೋದು ನೋಡಿ. ಸೊ ನನಗೆ ಅಪ್ಪು ಒಂದಿದೆ, ಓಕೆ, ಡೌನ್ ಒಂದಿದೆ. ಓಕೆ, ಸೊ ಈ ಥರ 2 ಬರ್ತವೆ. ಸೊ ನಾನು ಈ ಥರ ಇದ್ದಾಗ ಏನು ಮಾಡ್ತೀವಿ, ನಾವಿರೋದು ಇಬ್ಬರೇ ಮನೆಯಲ್ಲಿ ಇವಾಗ. ಸೊ ಆವಾಗ ನಾನು ಏನು ಮಾಡ್ತೀನಿ, ನಿಯರ್ ಬೈ ಯಾರು ಮಲಗಿರ್ತಾರಲ್ಲ, ಸೊ ಅವ್ರಿಗೆ ನಾನು ಡೌನ್ ಇಡ್ತೀನಿ, ಅವರು ಡೌನ್ ತೊಗೋತಾರೆ ಈ ಥರ. ಸೊ ಅವ್ರಿಗಷ್ಟೇ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ದೂರ ಇದ್ದರೆ ಈ ಥರ ಸೊ ಅಡ್ಜಸ್ಟಬಲ್ ಇದೆ. ನೀವು ಮೇಲಿನವ್ರಿಗೂ ಕೊಡ್ಬೋದು ಇದನ್ನ. ಕೆಲವೊಬ್ರು ಕೆಳಗೆ ಮಲ್ಕೋತಾರೆ, ಕೆಲವೊಬ್ರು ಮೇಲೆ ಮಲ್ಕೋತಾರೆ. ಸೊ ಅವ್ರ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಇದೊಂದು ಗುಡ್ ಅಡ್ವಾಂಟೇಜು. ಮತ್ತು ಮೆಟೀರಿಯಲ್ ಏನಿದೆಯಲ್ಲ, ಪ್ಲಾಸ್ಟಿಕ್ ಮೆಟೀರಿಯಲ್ಲು, ದಿಸ್ ಈಸ್ ಒನ್ ಆಫ್ ಗುಡ್. ಚೆನ್ನಾಗಿದೆ ಮೆಟೀರಿಯಲ್, ಏನು ಪ್ರಾಬ್ಲಮ್ ಇಲ್ಲ. ಬಿಲ್ಡ್ ಕ್ವಾಲಿಟಿ ಏನಿದೆಯಲ್ಲ ನೀವು ನೋಡ್ಬೋದು. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಏನು ಸೆಕೆಂಡ್ ಇದು ಇಲ್ಲ ನಿಮಗೆ. ಸೊ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಇನ್ನೊಂದು ಏನು ನೋಟಿಸ್ ಮಾಡಿದ್ನಂದ್ರೆ ಈ ಪ್ರಾಡಕ್ಟ್ ಒಳಗೆ, ಇದೇನು ಹನಿಕಾಮ್ ಅಂತ ಕೊಟ್ಟಿದ್ದಾನಲ್ಲ, ನೀವು ನೋಡಿ, ನಾನು ಡೀಪಾಗಿ ತೋರಿಸ್ತೇನೆ. ಓಕೆ, ಸೊ ದಿಸ್ ಹನಿಕಾಮ್ ಐ ಥಿಂಕ್ ಅರೌಂಡ್ ಇಷ್ಟೇ ಬರುತ್ತೆ ಅದು. ಓಕೆ, ಜಾಸ್ತಿ ದಪ್ಪ ಇಲ್ಲ, ಸಣ್ಣದಿದೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಿಮಗೆ ವಾಟ್ರ್ ಹನಿ ಸ್ವಲ್ಪ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ನನಗೆ ಮ್ಯಾಕ್ಸಿಮಮ್ ಫೀಲ್ ಮಾಡಿದ್ದಿದ್ದು. ಸೊ ಈ ಹನಿಕಾಮ್ ಏನಾಗುತ್ತಲ್ಲ, ಜಾಸ್ತಿ ನಿಮಗೆ ಹಸಿ ಆಗೋದಿಲ್ಲ. ಇಲ್ಲಿ ನೀರೇನು ಬೀಳುತ್ತಲ್ಲ, ಸೊ ಇದರಲ್ಲಿ ಸ್ವಲ್ಪ ಒಣಗಿದ್ದ ಹಾಗೆ ಇರುತ್ತೆ. ಸೊ ಇದೊಂದು ಸ್ವಲ್ಪ ಡ್ರಾಬ್ಯಾಕ್ ಅನ್ನಿಸ್ತಿದೆ ನನಗೆ. ಮತ್ತು ವಾಟ್ರದ್ದು ಈ ಥರ ಇದೆ, ವಾಟ್ರ್ ಹಾಕೋಕ್ಕೆ ಈ ಥರ ಮಾಡಿದ್ದಾರೆ. ಸೊ ಅದೇ ಥರ ಮೂರು ಸೈಡೂ ಈ ಥರ ಹನಿಕಾಂಬ್ ಇದೆ. ಹನಿಕಾಂಬ್ ಅಂತ ಹಾಕಿ ನೋಡಿ, ಮೆಟೀರಿಯಲ್ ಹೆಂಗಿದೆ ಅಂತ ನೋಡಿ. ನಾನು ಜಗ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಥರ ಇದೆ. ಸೊ ಪ್ರಾಡಕ್ಟದ್ದು ವಯರು ಓಕೆ, ವಯರ್ ಏನು ಪ್ರಾಬ್ಲಮ್ ಇಲ್ಲ. ವಯರ್ ನಿಮಗೆ ಸಫಿಷಿಯೆಂಟ್ ಕೊಟ್ಟಿದ್ದಾನೆ. ಐಸ್ ಚೇಂಬರ್ ಅಂತ ಇದೆ, ಬಟ್ ಐಸ್ ಚೇಂಬರು ಎಷ್ಟು ಜನ ಹೆಂಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಬಿಟ್ಟಿದ್ದು. ಐಸ್ ಚೇಂಬರ್ದೇನು ಹಂಗೇನಲ್ಲ. ಕಂಟ್ರೋಲ್ ಪ್ಯಾನಲ್ ನೋಡ್ಕೋಬೋದು ನೀವು. ಕಂಟ್ರೋಲ್ ಪ್ಯಾನಲ್ದಾಗ ನಿಮ್ಗೆ ಏನು ಬರುತ್ತೆ, ಹೈ, ಮಿಡ್ಡು, ಲೋ ಬರುತ್ತೆ. ಓಕೆ, ಫಂಕ್ಷನ್ಸ್ ಹೆಂಗೆ ಅಂದರೆ, ನೀವು ಪಂಪ್ ಅಷ್ಟೇ ಬೇಕಂದರೆ ಫಸ್ಟೇ ಸೆಟ್ ಮಾಡ್ಬೋದು ಈ ಥರ. ಸೊ ಪಂಪ್ ಅಂದರೆ ನೀರು ಮೇಲೆ ಬರುತ್ತೆ. ಓಕೆ, ಸ್ವಿಂಗ್ ಆಗೋದಿಲ್ಲ. ಓಕೆ, ಓನ್ಲಿ ಪಂಪ್ ಆಗುತ್ತೆ, ಸ್ವಿಂಗ್ ಆಗೋದಿಲ್ಲ. ಸೊ ನಿಮ್ಮ ಪಂಪು ಮತ್ತು ಸ್ವಿಂಗು ಬೇಕಂದರೆ ಈ ಥರ ಮಾಡ್ಕೋಬೋದು. ಸೊ ಪಂಪು ಸ್ವಿಂಗ್ 2 ಹೋಗುತ್ತೆ. ಬೇಡ ನನಗೆ ಓನ್ಲಿ ಸ್ವಿಂಗ್ ಬೇಕು, ಪಂಪ್ ಬೇಡ, ಥಂಡಿ ದಿನದಾಗ ನಮ್ಗೆ ಬರೀ ಫ್ಯಾನ್ ಬೇಕು ಅಂದರೆ ಫ್ಯಾನ್ ಯೂಸ್ ಮಾಡ್ಕೋಬೋದಾ.
ನಿಮ್ಮ ಫ್ಯಾನ್ ಅಷ್ಟೇ ಬೇಕಂದ್ರೆ ಸ್ವಿಂಗಲ್ಲಿ ಇಟ್ಬಿಡೋದು, ಪಂಪ್ ಆಗಂಗಿಲ್ಲ. ಸೊ ನೀರು ಹಾಕೋ ಜರೂರತ್ತಿಲ್ಲ. ಇನ್ನೊಂದು ಈ ಪ್ರಾಡಕ್ಟ್ನಾಗ ನಾನು ಏನು ಅಬ್ಸರ್ವ್ ಮಾಡಿದೆ ಅಂದ್ರೆ, ಏನು ಪಂಪ್ ಮಾಡೋ ಮೋಡಿಲ್ಲ. ಸೊ ಆಲ್ಮೋಸ್ಟ್ ನಿಮಗೆ ಏನಂತಾರಲ್ಲ, ಈಗ ಭಾಳ ಜನ ಏನಾಗಿರುತ್ತೆ, ಇದ್ರ ನೀರು ಬೋರ್ ನೀರು ಇರ್ತಾವೆ, ಅವೆಲ್ಲ ಗಡಸಿರ್ತಾವೆ. ಸೊ ಅದಕ್ಕೂ ಇದು ಮೋಟ್ರು ಏನಿರಲಿಲ್ಲ, ಸ್ವಲ್ಪ ಸ್ಟ್ರಾಂಗಾಗಿ ರಿಯಾಕ್ಟ್ ಮಾಡುತ್ತೆ. ಸೊ ಆ ಮೋಟ್ರು ಚೆನ್ನಾಗಿದೆ, ಪಂಪ್ ಮಾಡೋ ಮೋಟ್ರು ಚೆನ್ನಾಗಿದೆ. ಮತ್ತು ಇನ್ನೊಂದೇನು, ನಮ್ಮದೇನು ಫ್ಯಾನ್ ಇದೆಯಲ್ಲ, ಫ್ಯಾನ್, ಸೊ ಅದು ಓವರ್ಲೋಡ್ ಪ್ರೊಟೆಕ್ಷನ್ನಿಂದ ಬರುತ್ತೆ. ಸೊ ನಿಮಗೆ ಸಿಟಿ ಒಳಗೆ ಇರೋರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ, ಓವರ್ಲೋಡು ಅಪ್ಲೋಡು ಸ್ಮಾಲ್ ಏನೂ ಆಗೋದಿಲ್ಲ. ಬಟ್ ಹಳ್ಳಿಯಲ್ಲಿ ಏನಾಗುತ್ತೆ, 2 ಫ್ಯೂಸು 3 ಫ್ಯೂಸು ಈ ಥರ ಲೋಡ್ ಸೆಟ್ಟಿಂಗ್ ಎಲ್ಲ ಮಾಡುವಾಗ ಹಿಂದೆ ಮುಂದೆ ಆಗ್ತಿರ್ತಾವೆ, ಆವಾಗ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಮೋಟ್ರ್ ಪ್ರೊಟೆಕ್ಟಿಂಗ್ ಮೋಟ್ರ್ ಇದೆ. ಸೊ ಅದೇನು ನಿಮಗೆ ಟೆನ್ಷನ್ ಇಲ್ಲ, ಅದು ನೋಡ್ಕೋಬೋದು. ಮತ್ತು ಇನ್ನೊಂದು ಆ್ಯಕ್ಚುಲಿ ನನಗೆ ಕಾಮೆಂಟ್ಸ್ ಹೆಂಗೆ ಹಾಕಿದ್ರೆ ಅಂದರೆ, ಸೊ ಪ್ರಾಡಕ್ಟ್ ಬಗ್ಗೆ ಹೇಳಿ ಯಾವ ಥರ ಅಂದರೆ, ಸಪೋಸ್ ಇದು ಕೂಲಿಂಗ್ ಯಾವ ಥರ ಮಾಡುತ್ತೆ, ಸೊ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅಂದರೆ, ಸೊ ನಾನು ರೇಟಿಂಗ್ 5 ಎಷ್ಟು ಕೊಡ್ತೀನಿ ಅದ್ರ ಮೇಲೆ ನೀವು ನೋಡ್ಕೊಳ್ಳಿ. ಯಾಕೆಂದರೆ ದಿಸ್ ಇಸ್ ಮೈ ಪರ್ಸ್ನಲ್ ವ್ಯೂ. ಓಕೆ, ನನಗೆ ಏನು ಅನಿಸಿದೆ ಅದು ನಿಮಗೆ ಹೇಳ್ತಿರೋದು ಅಷ್ಟೇ. ಸೊ ಅವ್ರು ಕೇಳಿದ್ರು ಕೂಲಿಂಗ್ ಯಾವ ಥರ ಆಗುತ್ತೆ. ಸೊ ಪ್ರಾಡಕ್ಟ್ ಕೂಲಿಂಗ್ ಬಂದುಬಿಟ್ಟು ನಿಮಗೆ ಇವಾಗ ನೀವು ಆ್ಯಕ್ಚುಲಿ ನಾನಿರೋ ಪ್ಲೇಸಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ಇದೆ ಇವಾಗ. ಓಕೆ, ನಾವು ವರ್ಕಿಂಗು, ನಾವು ಮನೆ ಬರೋಷ್ಟರಲ್ಲಿ ನಮ್ಮದು ವಾಲ್ಸು ಏನು ವಾಲ್ ಇರುತ್ತಲ್ಲ, ಸೊ ವಾಲು ಗರಮ್ ಆಗಿರುತ್ತೆ, ಬಿಸಿಯಾಗಿರುತ್ತೆ, ಟೈಲ್ಸು ಬಿಸಿಯಾಗಿರ್ತಾವೆ. ಸೊ ಇಷ್ಟು ಹಾಟ್ ಇರ್ತದೆ ಅಂತಾದ ನಾವು ಇದು ಬರೋಣ ಹಚ್ತೀವಿ ಕೂಲರ್. ಸೊ ನಮ್ಗೊಂದು ರೂಮಿಗೆ ಇದು ಏನಾಗುತ್ತಲ್ಲ, ಕೂಲಿಂಗ್ ಆಗೋಕ್ಕೆ ಇಟ್ ವಿಲ್ ಟೇಕ್ ಅರೌಂಡ್ ½ an hour to 1 hour. ಸೊ ಕೂಲಿಂಗ್ ಅಂದರೆ ನೀವು ವಿಡಿಯೋದಲ್ಲಿ ನೋಡ್ತೀರ, ಫುಲ್ಲು ಚಿಲ್ಲು, ಫುಲ್ ಐಸ್ ಅಂತ ತೋರಿಸ್ತಾರೆ ಡಿಸ್ಪ್ಲೇದಲ್ಲಿ. ಆ ಥರ ಯಾವುದು ಕೂಲರು ಐಸ್ ಆಗೋದಿಲ್ಲ. ಒಂದು ಇದು ನಾರ್ಮಲಿ ಇಟ್ ವಿಲ್ ಕಂಟ್ರೋಲ್ ಯುವರ್ ಟೆಂಪ್ರೇಚರ್. ಸೊ ನಿಮಗೆ ಎಷ್ಟು ಬೇಕಷ್ಟು ಚೆನ್ನಾಗಿರೋ ಕೂಲಿಂಗ್ ಸಿಗುತ್ತೆ. ಓವರ್ ಕೂಲಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಔಟ್ ಆಫ್ 5 ಐ ಆಮ್ ಗೋಯಿಂಗ್ ಟು ಗಿವ್ ಫಾರ್ ದಿಸ್ ಪ್ರಾಡಕ್ಟ್, ಔಟ್ ಆಫ್ 5 ಐ ಆಮ್ ಗೋಯಿಂಗ್ ಟು ಗಿವ್ ಅರೌಂಡ್ 3.5 to 4, ನಾಟ್ 5, ನಾಟ್ ಅಪ್ ಟು 5, 3.5 5 ಕೊಡ್ಬೋದು ಕೂಲಿಂಗ್ ವಿಚಾರದಲ್ಲಿ. ಅಬೌಟ್ ಬಿಲ್ಡ್ ಕ್ವಾಲಿಟಿ, ಎಸ್ ಐ ಅಗ್ರಿ, ದ ಬಿಲ್ಡ್ ಕ್ವಾಲಿಟಿ ಈಸ್ ಗುಡ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗಿವ್ ಯು 4 ಪಾಯಿಂಟ್ಸ್, 4 ಪಾಯಿಂಟ್ ಕೊಡ್ಬೋದು. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಪ್ಲಾಸ್ಟಿಕ್ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ, ನಾನೇನು ಫೀಲ್ ಮಾಡಿದ್ದೀನಿ, ಪ್ಲಾಸ್ಟಿಕ್ ಮೆಟೀರಿಯಲ್ ಚೆನ್ನಾಗಿದೆ. ಮತ್ತು ಏರ್ ಡೆಲಿವರಿ ಅಂತ ಹೇಳ್ತಾರೆ ಸರ್. ಸೊ ಎಷ್ಟು ದೂರ ಇದು ಏರ್ನ ಇದು ಮಾಡುತ್ತೆ, ಪಾಸ್ ಮಾಡುತ್ತೆ ಅಂದರೆ, ಆ್ಯಸ್ ಪರ್ ಮೈ ಅಬ್ಸರ್ವೇಷನ್ ಹಾರ್ಡ್ಲಿ 10 ಫೀಟಿಗೆ ಬರೋಕ್ಕೆ ಸಾಕಾಗುತ್ತೆ. ಇದಕ್ಕೆ ಗಾಯ್ಸ್ ಪ್ರಾಂಪ್ಟಾಗಿ ಹೇಳ್ತಿದ್ದೀನಿ, 10 ಫೀಟ್ ಬಂದ್ರೂ ಭಾಳ ಒಳ್ಳೆಯದೇ ಇದು, ಅದಕ್ಕೆ ಜಾಸ್ತಿ ಬರೋದಿಲ್ಲ. ಮತ್ತು ಫ್ಯಾನು ಭಾಳ ಸ್ಪೀಡ್ ಇಲ್ಲ. ಓಕೆ, ನಿಮಗೆ ಫ್ಯಾನಿನ ಸ್ಪೀಡ್ಗೆ ಔಟ್ ಆಫ್ 5 ಕೊಡಬೇಕಂದ್ರೆ ನಾನು 3.5 ಕೊಡ್ತೇನೆ. ಸೊ ಏರ್ ಥ್ರೋ ಏನಾಗುತ್ತಲ್ಲ, ಅಷ್ಟು ಹೆವಿ ಏರ್ ಥ್ರೋ ಆಗೋದಿಲ್ಲ, ಮೀಡಿಯಮ್ ಇದೆ, ಅದ್ರ ಬಗ್ಗೆ ಏನಿಲ್ಲ. ಮತ್ತು ಇನ್ನೊಂದೇನು ಗೊತ್ತಾ ಗೈಸ್, ಇದರಲ್ಲಿ ನಿಮಗೆ ಇದು ಆಗೋದಿಲ್ಲ, ಸೌಂಡು ಜಾಸ್ತಿ ಬರೋದಿಲ್ಲ ಗೈಸ್. ಸೌಂಡ್ ಮಾತ್ರ ಸ್ಮೂತ್ ಇದೆ, ಸೌಂಡ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ಸೌಂಡ್ಸ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಳಗಡೆ ಫ್ಯಾನ್ ಇದೆ ನೋಡಿ, ಇದು 4 ಇದೆ, ಅಂದರೆ 4 ಫ್ಯಾನ್ ಇದೆ. ಸೊ ಸ್ಮಾಲ್ ಇದೆ ನೋಡಿ, ಯು ಕ್ಯಾನ್ ಸಿ ಇಟ್ ಓವರ್ ದೇರ್ ನೋಡಿ. ಸೊ ಈ ಥರ 4 ಇದೆ. ಇನ್ಸೈಡು ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಥರ ಫ್ಯಾನ್ ಇದೆ, ಮೋಟ್ರು ನೋಡಿ ಈ ಥರ ಇದೆ, ಚಿಕ್ಕದಾಗಿದೆ ಮೋಟ್ರು. ಸೊ ಅಷ್ಟು ಹೆವಿಲಿ ಏರ್ ಥ್ರೋ ಮಾಡೋದಿಲ್ಲ, ಸೌಂಡು ನಾಯ್ಸ್ ಅಷ್ಟು ಜಾಸ್ತಿ ಇಲ್ಲ. ಸೊ ನೀವು ಒಂದು ಸಣ್ಣ ಒಂದು ರೂಮ್ಗೆ ಆದರೂ ಓಕೆ ತೊಗೋಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಹಾಲ್ಗೆ ಮಾತ್ರ ಐ ಆಮ್ ನಾಟ್ ಗೋಯಿಂಗ್ ಟು ರೆಕಮೆಂಡ್ ದಿಸ್ ಪ್ರಾಡಕ್ಟ್. ಹಾಲ್ಗೆ ಏನು ಯೂಸ್ ಆಗೋಲ್ಲ ನಿಮಗೆ. ಓಕೆ ಗೈಸ್, ಸೊ ಇದು ಓವರಾಲ್ ನನ್ನ ರಿವ್ಯೂ ಇದೆ ಪ್ರಾಡಕ್ಟ್ ಬಗ್ಗೆ. ಸೊ ನನ್ನ ಸಜೆಷನ್ ಏನು, ಈ ಹನಿಕಾಂಬ್ ಸ್ವಲ್ಪ ದಪ್ಪಾಗಿದ್ದರೆ, ಈ ಹನಿಕಾಂಬ್ ಏನಿದಿಲ್ಲ ಸ್ವಲ್ಪ ದಪ್ಪಾಗಿದ್ದರೆ ದಟ್ ಈಸ್ ಬೆಟರ್, ಚೆನ್ನಾಗಿರ್ತಿತ್ತು. ಬಟ್ ಇದು ಭಾಳ ಥಿನ್ ಮಾಡ್ಯಾನ, ಇಷ್ಟೇ ಮಾಡ್ಯಾನ, ಇಷ್ಟೇ ಸಣ್ಣದೈತೆ, ಅದು ಭಾಳ ಥಿನ್ ಐತಿ. ಸೊ ಅದು ನಂಗೆ ಇದು ಆಗಲಿಲ್ಲ. ಸೊ ಆ್ಯಕ್ಚುಲಿ ದಿಸ್ ಇಸ್ ಮೈ, ಸೊ ಇಷ್ಟು ನನ್ನ ರಿವ್ಯೂ. ಸೊ ಯಾರಿಗಾದ್ರೂ ವೀಲ್ಸಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಹಾಕಕ್ಕೆ ಬರ್ತಿಲ್ಲ ಅಂದರೆ, ಸೊ ಅವ್ರು ಏನು ಮಾಡಬೇಕು, ಆ ವೀಲ್ಸಲ್ಲಿ ಒಂದು ಪಾಯಿಂಟ್ ಕೊಟ್ಟಿರ್ತಾನೆ. ಓಕೆ, ಈ ಥರ ವೀಲ್ಸ್ ಇದೆ ಅಂದರೆ ಬ್ಯಾಕ್ ಸೈಡ್ ಒಂದು ಪಾಯಿಂಟ್ ಕೊಟ್ಟಿರ್ತಾನೆ. ಆ ಪಾಯಿಂಟ್ ಒಳಗೆ ಹೋಗೋವರೆಗೂ ಒತ್ತಬೇಕು ಅದನ್ನ.
ಸೊ ಅವ್ರು ಮೇಲ್ಮೇಲೆ ಇಟ್ಟರೆ ಅದು ಕಟ್ ಆಗೋದು ಗ್ಯಾರಂಟಿ, ಯಾಕಂದರೆ ಕರೆಕ್ಟಾಗಿ ಸೆಟ್ ಆಗಿರೋದಿಲ್ಲ ಒಂದು. ಸೊ ಅದಕ್ಕಾದರೂ ಅದು ಕಟ್ ಆಗುತ್ತೆ. ಸೊ ನಾವು ಕಂಪ್ನಿ ಬ್ರ್ಯಾಂಡಿಂಗ್ ನೋಡ್ಬೋದು ಕ್ರಾಂಪ್ಟನ್. ಸೊ ನಮಗೆಲ್ಲ ಗೊತ್ತು, ನಿಮಗೆಲ್ಲ ಗೊತ್ತು ಕಂಪ್ನಿ ಇಸ್ ಬ್ರ್ಯಾಂಡೆಡ್, ಅದ್ರ ಬಗ್ಗೆ ಏನು ಸೆಕೆಂಡ್ ಥಾಟ್ ಇಲ್ಲ. ದೇ ಆರ್ ಗಿವಿಂಗ್ ಪ್ರಾಡಕ್ಟ್ ವೆರಿ ಗುಡ್. ಬಟ್ ಓವರಾಲ್ ನನ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ ನಿಮಗೆ ಪ್ರಾಡಕ್ಟ್ ಬಗ್ಗೆ ಔಟ್ ಆಫ್ 5 ಓವರಾಲ್ ಎಲ್ಲ ಹಿಡ್ಕೊಂಡು ನನಗೆ ಐ ಆಮ್ ಗೋಯಿಂಗ್ ಟು ಗಿವ್ 3.5 to 4, ನಾಟ್ 5. ಸೊ ಅವರವರು ಪರ್ಸ್ನಲ್ ಇದ್ರ ಮೇಲೆ ನೋಡ್ಕೋಬೋದು. ಬಟ್ ಇದು ನನಗೆ ರಾತ್ರಿ ನಿದ್ದೆ ಮಾತ್ರ ಚೆನ್ನಾಗಿ ಬರ್ತಿದೆ. ಓಕೆ, ಬಟ್ ಹೆವಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸೊ ಸ್ವಲ್ಪ ಸೆಕೆ ಭಾಳ ಆಗೇ ಆಗುತ್ತೆ. ಅಂದರೂ ಇದು ಕಂಟ್ರೋಲ್ ಮಾಡತ್ತಂದು ದ್ಯಾಟ್ ಈಸ್ ಗ್ರೇಟ್. ಸೊ ಗಾಯ್ಸ್, ಈ ಪ್ರಾಡಕ್ಟು ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ನಿಮಗೆ 6,000 to 7,000 ಸಿಗ್ತಾ ಇರುತ್ತೆ. ಸಮ್ ಟೈಮ್ ಆಫರ್ ಏನಾದರೂ ಬಿಟ್ಟರೆ ಯು ವಿಲ್ ಗೆಟ್ ಇಟ್ ಅರೌಂಡ್ 5,000 to 6,000 ಒಳಗಡೆ ಸಿಗ್ಬೋದು. ಸೊ ನೋಡಿ, ಆ ರೇಂಜಲ್ಲಿ ನಿಮಗೆ ಇನ್ನು ಮತ್ತೆ ಬೇರೆ ಪ್ರಾಡಕ್ಟ್ ಸಿಗುತ್ತೆ ಇದಕ್ಕೆ ಜಾಸ್ತಿ ಫೀಚರ್ಸ್ ಇರೋದು. ಫೀಚರ್ಸ್ ಮೀನ್ಸ್ ಜಾಸ್ತಿ ಏರ್ ಥ್ರೋ ಮಾಡೋದು. ಸೊ ನೀವು ನೋಡ್ಕೊಳ್ಳಿ ಗಾಯ್ಸ್, ಪರ್ಚೇಸ್ ಮಾಡೋ ಟೈಮಲ್ಲಿ ಚೆನ್ನಾಗಿ ಪ್ರಾಡಕ್ಟದ್ದು ಅದ್ರದ್ದು ಆ್ಯಕ್ಚುಲಿ ಫ್ಯಾನ್ ಯಾವ ಥರ ಇದೆ ಎಲ್ಲನೂ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಸೊ ಕೆನ್ಸ್ಟಾರು ದ್ಯಾಟ್ ಈಸ್ ಆಲ್ಸೋ ಗುಡ್. ನಾನು ಕೆನ್ಸ್ಟಾರ್ ಯೂಸ್ ಮಾಡಿದ್ದೇನೆ. ಇನ್ನೊಂದು ಮೆಕ್ವಾಯ್ ಅಂತ ಇದೆ, MACOY ಅಂತ, ಅದು ನಮ್ಮ ಮನೆಯಲ್ಲಿದೆ. ಸೊ ನೋಡಿ, ಇದೆ ಈ ಥರ ಎರಡು ಕ್ಲೋಸ್ ಮಾಡ್ಬೋದು, ಇಲ್ಲ ಒಂದು ಓಪನ್ ಇಡ್ಬೋದು. ಸೊ ಮೆಕ್ವಾಯ್ ಅಂತ ಬರುತ್ತೆ, ಅದು ಚೆನ್ನಾಗಿದೆ. ಕೆನ್ಸ್ಟಾರ್ ಆಗಿದೆ. ಸೊ ಪ್ರಾಡಕ್ಟು ಇವಾಗ ಚೆನ್ನಾಗಿದೆ. ಇದು ಐಸ್ ಚೇಂಬರು, ನಾನು ಇನ್ನೋರ್ಗೆ ಐಸು ಹಾಕಿಲ್ಲ, ಚೇಂಬರು ಯೂಸ್ ಮಾಡಿಲ್ಲ. ಸೊ ದಿಸ್ ಈಸ್ ಮೈ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಗೈಸ್. ಇಫ್ ಯು ಹ್ಯಾವ್ ಎನಿಥಿಂಗ್, ನಿಮ್ಮ ಹತ್ರ ಏನಾದರೂ ಕ್ವಶನ್ಸ್ ಇದ್ದರೆ ಯು ಕ್ಯಾನ್ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಐ ಆಮ್ ಗೋಯಿಂಗ್ ಟು ರಿವರ್ಟ್ ಯು. ಸೊ ರಿಪ್ಲೈ ಮಾಡ್ತೇನೆ. ಸೊ ಏನಾದರೂ ಕಮೆಂಟ್ ಇದ್ದರೆ ಪ್ಲೀಸ್ ದಯವಿಟ್ಟು ಹೇಳಬೇಕು. ದಿಸ್ ಈಸ್ ಮೈ ಓವರ್ ಆಲ್ ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ದಯವಿಟ್ಟು ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಅದ್ರ ಬಗ್ಗೆ ಕಮೆಂಟಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಗೈಸ್. ಓಕೆ, ಥ್ಯಾಂಕ್ ಯು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಸೊ ನಿಮಗೆ ಏನಾದರೂ ಇದಿದ್ರೆ ಹೇಳಿ. ನಮ್ಮ ಚಾನಲ್ ಆ್ಯಕ್ಚುಲಿ ಮಿಕ್ಸ್ ಇದೆ. ನಮ್ಮ ಚಾನಲಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಎಲ್ಲನೂ ಸಿಗುತ್ತೆ ನಿಮಗೆ. ಇವನ್ ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ ಪ್ರಾಡಕ್ಟು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀವಿ. ಸೊ ನಾವು ಅಂದ್ಕೊಂಡಿದ್ದೀವಿ ಏನಾದರೂ ಪ್ರಾಡಕ್ಟ್ ತೊಗೊಂಡ್ರೆ ನಿಮಗೆ ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಎಲ್ಲನೂ ತೊಗೊಂಡಿದ್ದು ನಾವು ಅನ್ಬಾಕ್ಸಿಂಗ್ ವೀಡಿಯೋಸ್ ಹಾಕ್ಬೇಕಂತ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು ಗೈಸ್, ಲವ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಇದ್ದರೆ. ಥ್ಯಾಂಕ್ ಯು, ಲವ್ ಯು ಗೈಸ್, ಬಾಯ್.